ಈ ಕಥೆಯು ರಮೇಶ್ ಮತ್ತು ವೀಣಾ ಎಂಬ ದಂಪತಿಗಳ ಕುರಿತಾಗಿದೆ. ಹೊರನೋಟಕ್ಕೆ ಇವರದು ಸಂತೋಷದ ದಾಂಪತ್ಯ. ಆದರೆ ಆಳದಲ್ಲಿ ಕೆಲವು ಗಾಢವಾದ ರಹಸ್ಯಗಳಿವೆ. ಕಥೆಯ ಮುಖ್ಯ ಪ್ರಶ್ನೆ ಏನೆಂದರೆ, ನೀವು ಅತಿ ಹೆಚ್ಚು ಪ್ರೀತಿಸುವ ವ್ಯಕ್ತಿಯೇ ಅತ್ಯಂತ ಕರಾಳ ರಹಸ್ಯಗಳನ್ನು ನಿಮ್ಮಿಂದ ಮುಚ್ಚುತ್ತಿದ್ದರೆ, ನಿಮಗೆ ಸುಳ್ಳು ಹೇಳಿ ನಂಬಿಸಿದರೆ ಹೇಗೆ? ಇದು ರಮೇಶ್ ಮತ್ತು ವೀಣಾ ಅವರ 5ನೇ ವಿವಾಹ ವಾರ್ಷಿಕೋತ್ಸವದ ದಿನ. ರಮೇಶ್ ಬೆಳಗ್ಗೆ ಎಂದಿನಂತೆ ಎದ್ದು ಬೆಳಗಿನ ಕಾಯಕ ಮುಗಿಸಿ ಹೊರಡುತ್ತಾನೆ. ಆದರೆ ಅವನ ಮನದಲ್ಲಿ ಏನೋ ಒಂದು ರೀತಿಯ ಅಶಾಂತಿ, ಆತಂಕದ ಭಾವನೆಯಲ್ಲಿರುತ್ತಾನೆ. ಆದರೂ ಅವನು ತನ್ನ ತಂಗಿಯ ಜೊತೆ ನಡೆಸುವ ಬಾರಿಗೆ ಹೋಗುತ್ತಾನೆ. ಬೆಳಗಿನ ತಿಂಡಿಯನ್ನು ಬಾರ್ನಲ್ಲೇ ಮುಗಿಸುತ್ತಾನೆ. ಆವಾಗಲೇ ಅವನಿಗೆ ಬಾರ್ನಲ್ಲಿರುವ ರಮೇಶ್ಗೆ ನೆರೆಹೊರೆಯವರಿಂದ ಒಂದು ಕರೆ ಬರುತ್ತದೆ. ಅದರಲ್ಲಿ ಭಯದಿಂದ ಅವರು, ನಿಮ್ಮ ಮನೆಯಲ್ಲಿ ಏನೋ ಗಲಭೆ, ಜಗಳ, ಯಾರು ಕಿರುಚಿದ ಹಾಗೆ ಶಬ್ದ ಬರುತ್ತೆ, ಬೇಗ ಬನ್ನಿ ಎಂದು ರಮೇಶ್ಗೆ ಹೇಳುತ್ತಾರೆ. ಇದನ್ನು ಕೇಳಿದ ರಮೇಶ್ ತನ್ನ ಕಾರಿನಲ್ಲಿ ತುಂಬ ವೇಗವಾಗಿ ಮನೆಗೆ ಬರುತ್ತಾನೆ. ಮನೆ ತಲುಪಿದಾಗ ಮುಂದಿನ ದೊಡ್ಡ ಬಾಗಿಲು ಅಗಲವಾಗಿ ತೆರೆದಿರುತ್ತದೆ. ಅಲ್ಲಿ ಏನೋ ಆಗಿರೋ ಹಾಗೆ ಅವನಿಗೆ ಅನಿಸುತ್ತೆ. ಅವನು ಒಳಗೆ ಬಂದು ನೋಡಿದಾಗ ಅಲ್ಲಿ ವೀಣಾ ಇರುವುದಿಲ್ಲ. ಮನೆಯೊಳಗೆ ಏನೋ ಗಲಭೆ ನಡೆದ ಗುರುತುಗಳಿವೆ. ಗಾಜಿನ ಟೇಬಲ್ ಒಡೆದು ಚೂರಾಗಿದೆ. ಕುರ್ಚಿ ಮುರಿದು ಬಿದ್ದಿದೆ. ಬಟ್ಟೆ ಎಲ್ಲ ಕಡೆ ಬಿದ್ದಿದೆ. ಮತ್ತು ಹಾಲ್ನಲ್ಲಿ ನೋಡಿದರೆ ನೆಲದ ಮೇಲೆ ರಕ್ತದ ಹನಿಗಳು ಬಿದ್ದಿದೆ. ಇದನ್ನು ನೋಡಿ ರಮೇಶ್ಗೆ ಆಯ ತಪ್ಪಿ ಬೀಳುತ್ತಾನೆ. ಏಕೆಂದರೆ ವೀಣಾ ಅಲ್ಲಿ ಇರುವುದಿಲ್ಲ. ಅವಳ ಬಟ್ಟೆ ತುಂಡು ಬಿದ್ದಿರುತ್ತದೆ. ವೀಣಾ ನಾಪತ್ತೆಯಾಗಿದ್ದಾಳೆ. ಪಕ್ಕದ ಮನೆಯವರು ಬಂದು ತಕ್ಷಣವೇ ಪೊಲೀಸರಿಗೆ ಕರೆ ಮಾಡುತ್ತಾರೆ. ಪೊಲೀಸ್ ಸ್ಟೇಷನ್ ಪಕ್ಕದ ರಸ್ತೆ ಬದಿಯಲ್ಲಿರುವುದರಿಂದ ತುಂಬ ಬೇಗ ಬರುತ್ತಾರೆ. ಬಂದು ಎಲ್ಲ ಕಡೆ ನೋಡಿ ಎಲ್ಲರಿಗೂ ವಿಚಾರಣೆಗೊಳಪಡಿಸುತ್ತಾರೆ. ಆವಾಗ ರಮೇಶ್ಗೆ ಮುಖದ ಮೇಲೆ ನೀರು ಹಾಕಿ ಎಬ್ಬಿಸುತ್ತಾರೆ. ಪೊಲೀಸ್ ಅಧಿಕಾರಿಗಳಾದ ರಾಜ್ ಮತ್ತು ಅವರ ತಂಡ ತುಂಬ ಚುರುಕಾಗಿ ವಿಚಾರಿಸುತ್ತಿರುತ್ತಾರೆ. ಡಿಟೆಕ್ಟಿವ್ ರಾಜ್ ಅತ್ಯಂತ ಯುವ ಮತ್ತು ಚುರುಕಾಗಿರುತ್ತಾರೆ. ಅವರು ಮನೆಯ ಪ್ರತಿಯೊಂದು ಸಣ್ಣ ವಿವರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಅವರು ಮೊದಲು ರಮೇಶ್ನ ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ನೀವು ಎಷ್ಟು ಹೊತ್ತಿಗೆ ಮನೆ ಬಿಟ್ಟು ಹೊರಟಿದ್ದೀರಿ? ನೀವು ಹೋಗುವ ಮೊದಲು ವೀಣಾ ಏನು ಮಾಡುತ್ತಿದ್ದಿದ್ದೋ? ನಿಮ್ಮಿಬ್ಬರ ನಡುವೆ ಯಾವುದೇ ಜಗಳ ಆಗಿತ್ತೇ ಎಂದು ತುಂಬ ಪ್ರಶ್ನೆ ಕೇಳುತ್ತಾರೆ. ಆದರೆ ರಮೇಶ್ ಗಾಬರಿಯಿಂದ ಎಲ್ಲದಕ್ಕೂ ಉತ್ತರ ನೀಡುತ್ತಾನೆ. ಆದರೆ ಅವನ ಮಾತುಗಳಲ್ಲಿ ಏನು ಮುಚ್ಚಿಡುವನಂತೆ ಭಾಸವಾಗುತ್ತದೆ. ಪೊಲೀಸರು ಒಡೆದ ಗಾಜಿನ ಟೇಬಲನ್ನು ನೋಡುತ್ತಾರೆ. ಏನಾದರೂ ಕಳ್ಳತನವಾಗಿದೆ ಎಂದು ರಮೇಶ್ಗೆ ಕೇಳಿದಾಗ ಅವನು ಯಾವುದೇ ವಸ್ತುಗಳು ಕಾರಣವಾಗಿಲ್ಲ ಎಂದು ತುಂಬ ವೇಗವಾಗಿ ಹೇಳುತ್ತಾನೆ. ಪೊಲೀಸವರು ರಮೇಶನ ಮತ್ತೆ ಪ್ರಶ್ನೆ ಕೇಳಲು ಪ್ರಾರಂಭಿಸಿದಾಗ ಆವಾಗ ಅವನು ಕೈ ನಡುಕದಿಂದ ತುಂಬ ಅನುಮಾನಾಸ್ಪದವಾಗಿ ಉತ್ತರಿಸುತ್ತಿರುತ್ತಾನೆ. ಅದೆಲ್ಲ ನೋಡುತ್ತಾ ಪೊಲೀಸ್ ರಾಜಿಗೆ ಗೊತ್ತಾಗಿದ್ದೆ ಏನೆಂದರೆ, ಈ ನಾಪತ್ತೆಯ ಹಿಂದೆ ದೊಡ್ಡ ರಹಸ್ಯ ಅಡಗಿದೆ ಮತ್ತು ರಮೇಶ್ನ ಈ ವರ್ತನೆಯಿಂದ ಎಲ್ಲವೂ ಅನುಮಾನಾಸ್ಪದವಾಗಿ ಕಾಣುತ್ತದೆ. ಅವನ ಹೆಂಡತಿ ಎಲ್ಲಿ ಹೋದಳು ಮತ್ತು ರಮೇಶ್ ಏಕೆ ಇಷ್ಟು ಶಾಂತವಾಗಿದ್ದಾನೆ ಎಂಬ ಹಲವು ಪ್ರಶ್ನೆಗಳಿಂದ ಈ ಕತೆ ಮುಂದುವರಿಯುತ್ತದೆ. ಈ ಎಲ್ಲ ಪ್ರಶ್ನೆಗೂ ಉತ್ತರ ಮುಂದಿನ ಭಾಗದಲ್ಲಿ. ಒಂದು ದಿನ ಇದ್ದಕ್ಕಿದ್ದಂತೆ ರಮೇಶ್ನ ಪತ್ನಿ ವೀಣಾ ಕಣ್ಮರೆಯಾಗುತ್ತಾಳೆ. ಅದು ಅವರ ಮದುವೆಯ ವಾರ್ಷಿಕೋತ್ಸವದ ದಿನವೇ. ಪೊಲೀಸರು ಆಕೆಯ ಕಣ್ಮರೆಯಾದ ಮನೆಯನ್ನು ಪರಿಶೀಲಿಸಲು ಬರುತ್ತಾರೆ. ಪತ್ತೆದಾರರು ಮನೆಗೆ ಬಂದಾಗ ವೀಣಾಳ ಕೈಚೀಲ, ಅವಳ ಮೊಬೈಲ್ ಮತ್ತು ಬೀಗದ ಕೈಗಳು ಅಲ್ಲೇ ಇರುವುದು ಕಾಣಿಸುತ್ತದೆ. ಯಾರಾದರೂ ಆಕೆಯನ್ನು ಅಪಹರಿಸಿದ್ದರೆ ಈ ವಸ್ತುಗಳನ್ನು ಏಕೆ ಬಿಟ್ಟು ಹೋಗುತ್ತಾರೆ ಎಂದು ಪೊಲೀಸ್ ಅಧಿಕಾರಿಗಳಿಗೆ ಅನುಮಾನ ಬರುತ್ತದೆ. ಪತ್ತೆದಾರರು ಮನೆಯೊಳಗೆ ಮತ್ತಷ್ಟು ಆಳವಾಗಿ ಹೋಗಿ ಪ್ರತಿ ಕೋಣೆಯನ್ನು ಪರಿಶೀಲಿಸುತ್ತಾರೆ. ಆಗ ಅಡಿಗೆ ಮನೆಯಲ್ಲಿ ಅವರಿಗೆ ಒಂದು ವಿಚಿತ್ರವಾದ ವಸ್ತು ಸಿಗುತ್ತದೆ. ಅದು ಸಣ್ಣದಾಗಿ ಸುತ್ತಿದ ಉಡುಗೊರೆ ಪೆಟ್ಟಿಗೆ. ಅದರ ಮೇಲೆ ರಿಬ್ಬನ್ ಕಟ್ಟಲಾಗಿತ್ತು. ಆ ಗಿಫ್ಟನ್ನು ನೋಡಿ ಎಲ್ಲರಿಗೂ ಗಾಬರಿಯಾಗುತ್ತದೆ. ತಕ್ಷಣವೇ ಪೊಲೀಸ್ ರಾಜ ಅವರು ರಮೇಶ್ನ ಕರೆದು ಇದು ಏನು ಎಂದು ಪ್ರಶ್ನೆ ಮಾಡುತ್ತಾರೆ. ರಮೇಶ್ ತಕ್ಷಣ ಬಂದು ನೋಡುತ್ತಾನೆ. ಇದು ಏನೆಂದು ಅವನಿಗೆ ತಿಳಿದಿರುತ್ತದೆ. ಪ್ರತಿ ವರ್ಷವೂ ಅವರ ವಾರ್ಷಿಕೋತ್ಸವದಂದು ವೀಣಾ ಒಂದು ವಿಶೇಷವಾದ ನಿಧಿಶೋಧದ ಆಟವನ್ನು ಏರ್ಪಡಿಸುತ್ತಾಳೆ. ಅವಳು ಸಣ್ಣ ಸುಳಿವುಗಳನ್ನು ಬಿಡುತ್ತಾ ಹೋಗುತ್ತಾಳೆ. ಆ ಸುಳಿವುಗಳು
ಅವರ ಸಂಬಂಧದ ವಿಶೇಷ ಕ್ಷಣಗಳನ್ನು ನೆನಪಿಸುವ ಹಾಗೆ ವಿವಿಧ ಸ್ಥಳಗಳಿಗೆ ರಮೇಶ್ನ ಕರೆದೊಯ್ಯುತ್ತವೆ. ಆ ಪೆಟ್ಟಿಗೆಯು ಆ ನಿಧಿ ಶೋಧದ ಮೊದಲ ಸುಳಿವು ಆಗಿರಬಹುದು ಎಂದು ರಮೇಶ್ ಭಾವಿಸುತ್ತಾನೆ. ಪೊಲೀಸ್ ಅಧಿಕಾರಿಯಾದ ರಾಜ ರಮೇಶ್ಗೆ ಆ ಗಿಫ್ಟನ್ನು ತೆರೆಯಲು ಹೇಳುತ್ತಾರೆ. ಆವಾಗ ನಾನು ತೆಗೆಯಲ್ಲ ಎಂದು ರಮೇಶ್ ಹೇಳುತ್ತಾನೆ. ಪೊಲೀಸರು ರಮೇಶ್ಗೆ ಹೇಳುತ್ತಾರೆ, ಓಪನ್ ಮಾಡಿಲ್ಲ ಅಂದರೆ ನೀನನ್ನ ಸೆರೆಮನೆಗೆ ಹಾಕುತ್ತಾರೆ ಎಂದು. ಆವಾಗ ಹೆದರಿ ರಮೇಶ್ ಗಿಫ್ಟ್ ಓಪನ್ ಮಾಡುತ್ತಾನೆ. ಆದರೆ ಅದರ ಒಳಗೆ ಏನೂ ಇರೋದಿಲ್ಲ. ಒಂದು ಸಣ್ಣ ಚೀಟಿ ಇರುತ್ತದೆ. ಅದು ಅವಳ ಸಾಮಾನ್ಯ ಬುದ್ಧಿವಂತ ಮತ್ತು ಹಾಸ್ಯಭರಿತ ಶೈಲಿಯಲ್ಲಿ ಬರೆದಿದ್ದು ತುಂಬ ಆಟದಂತಿರುತ್ತದೆ. ಆದರೆ ರಮೇಶ್ ಅದನ್ನು ಓದುತ್ತಿದ್ದಂತೆ ಅವನಿಗೆ ಏನೋ ಒಂದು ವಿಚಿತ್ರ ಅನುಭವ ಆಗುತ್ತದೆ. ಈ ಸುಳಿವು ಒಂದು ಸಾಮಾನ್ಯ ಆಟದಂತೆ ತೋರುತ್ತಿಲ್ಲ. ಅವನಿಗೆ ಅರ್ಥವೇ ಆಗುವುದಿಲ್ಲ ಎಂದು ಹೇಳುತ್ತಾನೆ. ವೀಣಾ ಬರೆದ ಆ ಸುಳಿವು ಅರ್ಥವಾಗುತ್ತಿಲ್ಲ ಎಂದು ಮತ್ತೆ ಹೇಳುತ್ತಾನೆ. ಮತ್ತೆ ಆಳವಾಗಿ ಓದಿದ ಮೇಲೆ ಅದು ಅವನಿಗೆ ಸ್ವಲ್ಪ ಅರ್ಥವಾಗುತ್ತೆ. ಏನೆಂದರೆ ಅವನ ವೈಯಕ್ತಿಕವಾದ ಯಾವುದೋ ವಿಷಯವನ್ನು ಸೂಚಿಸುವಂತಿತ್ತು. ಇದು ಕೇವಲ ವಾರ್ಷಿಕೋತ್ಸವದ ಆಟದಂತಿರದೆ ಯಾವುದೋ ಒಂದು ಪರೀಕ್ಷೆಯಂತೆ ಭಾಸವಾಗುತ್ತಿತ್ತು. ಪೊಲೀಸರು ವೀಣಾಳ ಆ ಚೀಟಿಯನ್ನು ಸಾಕ್ಷಿಯಾಗಿ ತೆಗೆದುಕೊಂಡು ಅವರ FIR ದಾಖಲೆಯಲ್ಲಿ ಇಡುತ್ತಾರೆ. ಆಮೇಲೆ ಅವರು ಮನೆಯನ್ನು ಹುಡುಕುವುದನ್ನು ಮುಂದುವರಿಸ್ತಾರೆ. ಅದೇ ಸಮಯದಲ್ಲಿ ಅಧಿಕಾರಿ ರಾಜ್ ರಮೇಶ್ನೊಂದಿಗೆ ಮಾತನಾಡುತ್ತಾರೆ. ಅವನು ರಮೇಶ್ನ ವೈವಾಹಿಕ ಜೀವನದ ಬಗ್ಗೆ ಮತ್ತು ಇತ್ತೀಚೆಗೆ ಅವರ ನಡುವೆ ಹೇಗಿತ್ತು ಎಂದು ಕೇಳುತ್ತಾನೆ. ಆವಾಗ ರಮೇಶ್ ತಳಮಳಿಸುತ್ತಾನೆ. ಅವರ ದಾಂಪತ್ಯವು ಸಂತೋಷದಿಂದ ಕೂಡಿದೆ ಎಂದು ಹೇಳ್ತಾನೆ. ಚಿಕ್ಕ ಪುಟ್ಟ ಜಗಳವಾಗುತ್ತೆ, ಆದರೂ ಪರವಾಗಿಲ್ಲ, ನಾವೇ ಸರಿ ಮಾಡಿಕೊಂಡು ಚೆನ್ನಾಗಿ ಇದ್ವಿ ಎಂದು ನಡಗುತ್ತಾ ಬೇರೆ ಕಡೆ ನೋಡಿ ಹೇಳ್ತಾನೆ. ಆದರೆ ಅಧಿಕಾರಿಯಾದ ರಾಜ್ಗೆ ಅವನ ಮೇಲೆ ಒಂದು ಅನುಮಾನ ಬರುತ್ತೆ. ಮತ್ತೆ ಅವನಿಗೆ ಭಯಪಡಿಸಿ ಕೇಳಿದಾಗ ಅವಾಗ ಅವನು ಉತ್ತರಿಸುತ್ತಾನೆ, ಕಳೆದ 1 ವರ್ಷದಿಂದ ನನಗೂ ಮತ್ತು ವೀಣಾಗೆ ಸಂಬಂಧ ಸರಿಯಾಗಿರಲಿಲ್ಲ. ದಿನಾಲು ಜಗಳ, ಪ್ರತಿಯೊಂದಕ್ಕೂ ಕೋಪತಾಪ, ಅನುಮಾನ ಮಾಡುವುದು, ಅನೇಕ ರೀತಿಯಾಗಿ ದಿನಾಲು ಜಗಳ ಆಗ್ತಾ ಇತ್ತು. ನಾವು ಮೊದಲು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿ ಮಾಡ್ತಾ ಇದ್ವಿ, ಎಲ್ಲವನ್ನೂ ಹಂಚಿಕೊಳ್ಳುತ್ತಾ ತುಂಬ ಚೆನ್ನಾಗಿದ್ವಿ. ಆದರೆ ಅವರು ಬೆಂಗಳೂರಿಗೆ ಸ್ಥಳಾಂತರಗೊಂಡ ನಂತರ ಪರಿಸ್ಥಿತಿ ಬದಲಾಯಿತು. ವೀಣಾ ದೂರವಾಗಿದ್ದಳು ಮತ್ತು ಸಂತೋಷವಾಗಿರಲಿಲ್ಲ. ಏಕೆಂದರೆ ಅವಳು ಹುಟ್ಟಿ ಬೆಳೆದಿದ್ದು ಮುಂಬೈ ನಗರದಲ್ಲಿ. ಅಲ್ಲಿ ಆಕೆ ಬೆಳೆದ ನಗರವನ್ನು, ಅಲ್ಲಿನ ತನ್ನ ಜೀವನವನ್ನು ಅವಳು ಬೆಂಗಳೂರಿಗೆ ಬಂದಾಗ ಕಳೆದುಕೊಂಡಿದ್ದಳು. ಮತ್ತೊಂದೆಡೆ ರಮೇಶ್ ಅಲ್ಲಿಂದ ಹೊರಡಲು ನಿರಾಳನಾಗಿದ್ದನು. ತಮ್ಮ ಹಳೆಯ ಜೀವನದ ಒತ್ತಡವನ್ನು ಅವನು ಇಷ್ಟಪಟ್ಟಿಲ್ಲ ಮತ್ತು ಬೆಂಗಳೂರಿನಲ್ಲಿ ತಾನು ಸ್ವತಂತ್ರನಾಗಿರುವುದಾಗಿ ಭಾವಿಸಿದನು. ಆದರೆ ವೀಣಾಗೆ ಆ ಭಾವನೆ ಇರಲಿಲ್ಲ. ಬೆಂಗಳೂರಿಗೆ ಬಂದ ನಂತರ ವೀಣಾ ಮತ್ತು ರಮೇಶ್ ಇಬ್ಬರಿಗೂ ಒಂದೇ ರೀತಿಯ ಭಾವನೆ ಇರಲಿಲ್ಲ. ಅವರಿಗೆ ತುಂಬ ವಿವಿಧ ಆಸೆ ಆಕಾಂಕ್ಷೆ ಇದ್ದವು, ಪ್ರತಿಯೊಂದರಲ್ಲಿ ವಿವಿಧತೆ. ಹಾಗಾಗಿ ಹೆಚ್ಚು ಜಗಳವಾಡಲು ಪ್ರಾರಂಭಿಸಿದರು. ಸಣ್ಣ ಜಗಳಗಳು ದೊಡ್ಡ ಜಗಳಗಳಾಗಿ ಮಾರ್ಪಟ್ಟವು. ಒಂದು ದಿನ ರಮೇಶ್ ಪರಿಸ್ಥಿತಿಯನ್ನು ಸರಿಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದನು. ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಅವನು ಅವುಗಳಿಂದ ದೂರವಿರಲು ಪ್ರಾರಂಭಿಸಿದನು. ಅವನು ತನ್ನ ಸಹೋದರಿಯೊಂದಿಗೆ ಬಾರ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದನು ಮತ್ತು ರಾತ್ರಿ ತುಂಬ ತಡವಾಗಿ ಮನೆಗೆ ಬರುತ್ತಿದ್ದನು. ಮತ್ತೊಂದು ಕಡೆ ವೀಣಾ ಹೆಚ್ಚು ಮೌನಿಯಾದಳು ಮತ್ತು ತಣ್ಣಗಾಗಿದ್ದಳು, ಭಾವನಾತ್ಮಕವಾಗಿ ದೂರವಾಗಿದ್ದಳು. ಆದರೆ ರಮೇಶ್ ಈ ಎಲ್ಲ ವಿಷಯಗಳನ್ನು ಪೊಲೀಸರಿಗೆ ಹೇಳುವುದಿಲ್ಲ. ಅವನು ಯಾವುದೇ ದಾಂಪತ್ಯದಂತೆ ನಮಗೂ ಏರಿಳಿತಗಳು ಇದ್ದವು ಎಂದು ಮಾತ್ರ ಹೇಳ್ತಾನೆ. ಈ ಮಧ್ಯೆ ಪೊಲೀಸರ ತಂಡ ಸುಳಿವುಗಳಿಗಾಗಿ ಹುಡುಕುವುದನ್ನು ಮುಂದುವರಿಸುತ್ತಾರೆ. ಆಗ ಅವರಿಗೆ ಬೇರೊಂದು ವಿಷಯ ಸಿಗುತ್ತದೆ. ಇದು ಎಲ್ಲವನ್ನೂ ಬದಲಾಯಿಸುವಂತಹ ಒಂದು ಅಂಶ. ಮಲಗುವ ಕೋಣೆಯ ಅಂದರೆ ಕ್ಲೋಸೆಟ್ನ ಒಳಗೆ ಬಟ್ಟೆಗಳ ಹಿಂದೆ ಅಡಗಿದಂತೆ ಅವರಿಗೆ ಒಂದು ದೊಡ್ಡ ಕಲೆ ಕಾಣಿಸುತ್ತದೆ. ಯಾರೋ ಇಲ್ಲಿ ಏನನ್ನು ಶುಚಿಗೊಳಿಸಲು ಪ್ರಯತ್ನಿಸಿದ್ದಾರೆ ಎಂದು ತೋರಿಸುತ್ತದೆ. ಅವರು ಅದನ್ನು ಪರೀಕ್ಷಿಸಿದಾಗ ಅದು ರಕ್ತ ಎಂದು ಪತ್ತೆಯಾಗುತ್ತದೆ. ಆ ಬಟ್ಟೆಯನ್ನು ಕೆಳಗೆ ಎಳೆದಾಗ ಅದನ್ನು ಕಂಡು ಎಲ್ಲರೂ ಭಯದಿಂದ ದೂರವಾಗುತ್ತಾರೆ, ಏಕೆಂದರೆ ಅಲ್ಲಿ ಸಾಕಷ್ಟು ರಕ್ತ ಬಿದ್ದಿರುತ್ತದೆ. ಈಗ ಇದು ಕೇವಲ ಒಬ್ಬ ವ್ಯಕ್ತಿ ಕಾಣೆಯಾದ ಪ್ರಕರಣವಾಗಿ ಉಳಿಯುವುದಿಲ್ಲ. ಅಲ್ಲಿ ಏನೋ ಭಯಾನಕ ಘಟನೆ ಸಂಭವಿಸಿದೆ ಎಂದು ಪೊಲೀಸರಿಗೆ ಖಚಿತವಾಗುತ್ತದೆ. ಈಗ ಈ ಘಟನೆಗೆ ಸಂಬಂಧಿಸಿದಂತೆ ಪತಿ ರಮೇಶ್ ಅವರೇ ಪ್ರಮುಖ ಶಂಕಿತ ವ್ಯಕ್ತಿಯಾಗಿದ್ದಾರೆ. ಮನೆಯೊಳಗೆ ಏನೋ ಒಂದು ದೊಡ್ಡದಾದ ಹಿಂಸಾತ್ಮಕ ಘಟನೆ ಸಂಭವಿಸಿದೆ ಎಂದು ಪೊಲೀಸರಿಗೆ ಗೊತ್ತಾಗುತ್ತೆ. ಬಟ್ಟೆಯಲ್ಲಿದ್ದ ಆ ರಕ್ತದ ಕಲೆಯನ್ನು ನಿರ್ಲಕ್ಷಿಸಲು ಸಾಧ್ಯವಲ್ಲ. ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸಲಾಗಿದ್ದರೂ ಪರೀಕ್ಷೆಗಳು ಅವರು ಭಯಪಟ್ಟಿದ್ದನ್ನು ದೃಢಪಡಿಸಿವೆ. ಇದು ಕೇವಲ ಕಾಣೆಯಾದ ವ್ಯಕ್ತಿಯ ಪ್ರಕರಣವಲ್ಲ. ವೀಣಾ ಸುಮ್ಮನೆ ಕಾಣೆಯಾಗಿಲ್ಲ, ಅವಳಿಗೆ ಏನೋ ಆಗಿದೆ ಎಂದು ರಾಜ ಹೇಳ್ತಾರೆ. ಅವಾಗ ರಮೇಶ್ಗೆ ಕೇಳ್ತಾರೆ, ಏನಾಗಿದೆ ನಿಜ ಹೇಳಿ ಎಂದು.
ಅವಾಗ ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಲು ಪ್ರಾರಂಭಿಸ್ತಾರೆ. ಮೊದಲಿನಿಂದಲೂ ಅವನ ವರ್ತನೆಯಲ್ಲಿ ಏನೂ ಸರಿಯಿಲ್ಲ ಎಂದವ್ರಿಗೆ ಅನಿಸಿತು. ಯಾಕೆಂದರೆ ರಮೇಶ್ ಒಬ್ಬ ಆತಂಕಗೊಂಡ ಗಂಡನಂತೆ ವರ್ತಿಸುತ್ತಿಲ್ಲ. ಹೆಂಡತಿ ಇಲ್ಲ ಎಂಬ ಕೊರಗು ಅವನಿಗೆ ಕಾಣುತ್ತಿಲ್ಲ. ಅವನು ಅಳುತ್ತಿಲ್ಲ, ಆತಂಕ ಪಡುತ್ತೂ ಇಲ್ಲ. ಅವನು ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾನೆ. ಆದರೆ ಅವನು ಮಾತನಾಡುವ ಶೈಲಿಯು ಅವರಿಗೆ ನೆಮ್ಮದಿ ನೀಡುತ್ತಿಲ್ಲ. ಅವನು ಹೆಚ್ಚು ತಡವರಿಸುತ್ತಾನೆ, ವಿವರಗಳ ಬಗ್ಗೆ ಅನಿಶ್ಚಿತನಾಗಿರುವಂತೆ ಕಾಣಿಸುತ್ತಾನೆ ಮತ್ತು ಕೆಲವೊಮ್ಮೆ ತಪ್ಪಾದ ಸಂದರ್ಭದಲ್ಲಿಯೂ ನಗುತ್ತಾನೆ. ಈ ಎಲ್ಲ ಸಂಶಯಗಳು ಅವನ ಮೇಲೆ ಬೆರಳು ಮಾಡುವ ಹಾಗೆ ಮಾಡ್ತವೆ.